ಗುರುತು ಇಲ್ಲದವರಿಗೆ ಗೂಗಲ್ ಪೇ ಹಾಗೂ ಫೋನ್ ಪೇ ಮಾಡಲು ಹೋಗಬೇಡಿ. ಕೇಂದ್ರ ತನಿಖಾ ಸಂಸ್ಥೆಗಳು ಅನಧಿಕೃತ ಹಣ ವರ್ಗಾವಣೆಯ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದು, ನಿಮ್ಮ ಬಳಿ ಯಾರಾದರೂ ಬಂದು ಗೂಗಲ್ ಪೇ ಅಥವಾ ಫೋನ್ ಪೇಗೆ ಹಣ ಹಾಕಿ, ನಾವು ನಿಮಗೆ ಕ್ಯಾಶ್ ಕೊಡುತ್ತೇವೆ, ಅದರ ಚಾರ್ಜ್ ಕೊಡುತ್ತೇವೆ ಎಂದು ಹೇಳಿದರೆ ಹಣ ವರ್ಗಾವಣೆ ಮಾಡಲು ಹೋಗಬೇಡಿ. ರಿಸರ್ವ್ ಬ್ಯಾಂಕ್ ನಿಯಮದ ಪ್ರಕಾರ ಗೊತ್ತಿಲ್ಲದವರಿಗೆ ಹಣ ವರ್ಗಾವಣೆ ಮಾಡುವುದು ಅಪರಾಧವಾಗಿರುತ್ತದೆ. ನೀವು ಹಣ ಟ್ರಾನ್ಸ್ಫರ್ ಮಾಡಿದ್ದು ಯಾವುದೇ ಅಪರಾಧಿಗಳಿಗೆ ಆಗಿದ್ದರೆ ನೀವು ಪೊಲೀಸ್ ತನಿಖೆ ಎದುರಿಸಬೇಕಾಗುತ್ತದೆ. ಕೆಲ ಮೊಬೈಲ್ ಅಂಗಡಿಗಳಲ್ಲಿ, ಸೈಬರ್ ಸೆಂಟರ್ಗಳಲ್ಲಿ ಗೂಗಲ್ ಪೇ, ಫೋನ್ ಪೇ ಮೂಲಕ ಅಪರಿಚಿತರಿಗೆ ಹಣ ಕಳುಹಿಸಿ ಅವರಿಂದ ಅದಕ್ಕೆ ಚಾರ್ಜ್ ವಸೂಲಿ ಮಾಡುವ ವ್ಯವಹಾರ ನಡೆಯುತ್ತಿದ್ದು, ಇದು ಕ್ರಮೇಣ ನಿಮಗೆ ತೊಂದರೆ ಹಾಗೂ ಅಪಾಯ ತರಲಿದೆ. ಹಲವು ಜನರು ಈ ರೀತಿ ಹಣ ಕಳುಹಿಸಿ ಪೊಲೀಸ್ ಕೇಸ್ ಎದುರಿಸಬೇಕಾಗಿ ಬಂದ ಘಟನೆಯೂ ನಡೆದಿದೆ. ಹೀಗಾಗಿ ಎಚ್ಚರಿಕೆ ಇರಲಿ. ಸಾರ್ವಜನಿಕರಲ್ಲಿ ಯಾರಾದರೂ ನಿಮ್ಮ ಬಳಿ ಹೀಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಸೇರಿದಂತೆ UPIಗಳಲ್ಲಿ ವ್ಯವಹಾರ ನಡೆಸುತ್ತಿದ್ದು, ಇತರ ವ್ಯಕ್ತಿಗಳಿಗೆ, ಪರಿಚಯ ಇಲ್ಲದವರಿಗೆ ಅವರ ಬಳಿ ಕ್ಯಾಶ್ ತೆಗೆದುಕೊಂಡು ಅವರಿಗೆ ಫೋನ್ ಪೇ ಮಾಡುವವರಿದ್ದರೆ ಅವರಿಗೆ ದಯಮಾಡಿ ಈ ವಿಷಯವನ್ನು ತಿಳಿಸಿ. ಕಾರಣ, ರಿಸರ್ವ್ ಬ್ಯಾಂಕ್ ನಿಯಮದ ಪ್ರಕಾರ ಗೊತ್ತಿಲ್ಲದವರಿಗೆ ಅಥವಾ ಅಪರಿಚಿತರಿಗೆ ಹಣ ವರ್ಗಾವಣೆ ಮಾಡುವುದು ಖಂಡಿತ ಒಂದು ಅಪರಾಧವಾಗಿರುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಈ ಥರ ನಡೆಯುವುದು ಬಹಳ ಇದೆ. ಟ್ರೈನ್ಗಳಲ್ಲಿ ಹೋಗುವಾಗ ಅಥವಾ ಬಸ್ ಮಿಸ್ ಆಗಿದೆ ಅಥವಾ ಇನ್ನಿತರ ಹಲವಾರು ಕಾರಣಗಳನ್ನು ಹೇಳಿ ಒಮ್ಮೆ ನನಗೆ ಫೋನ್ ಪೇ ಮಾಡಿ ಅಥವಾ ಗೂಗಲ್ ಪೇ ಮಾಡಿ, ನಾನು ನಿಮಗೆ ಹಣ ಕೊಡುತ್ತೇನೆ, ಕ್ಯಾಶ್ ಕೊಡುತ್ತೇನೆ, ಒಂದು 100-200 ಆದರೂ ಎಕ್ಸ್ಟ್ರಾ ಕೂಡ ಕೊಡುತ್ತೇನೆ ಎಂದು ಹೇಳಿ ಮೋಸ ಮಾಡಲು ಬೇಕಾಗಿ ಎಷ್ಟೋ ಅಪರಾಧಿಗಳು ಬರುತ್ತಾರೆ. ಅವರಲ್ಲಿ ಯಾರು ಒಳ್ಳೆಯವರು ಅಥವಾ ಯಾರು ಕೆಟ್ಟವರು ಎಂದು ಹೇಳಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ನಾವು ಒಳ್ಳೆಯವರೆಂದು ಭಾವಿಸಿ ಅವರಿಗೆ ಫೋನ್ ಪೇ ಮಾಡಲು ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಆದರೆ ಅದೇ ಕಾರಣ ನಾವು ಒಂದು ಅಪರಾಧಿಗಳಾಗಿ ಅಲ್ಲಿ ಮಾರ್ಪಾಡು ಹೊಂದುತ್ತೇವೆ. ಇನ್ನೊಬ್ಬರಿಗೆ ಸಹಾಯ ಮಾಡಲು ಹೋಗಿ ನಾವೇ ಕೊನೆಗೆ ತಪ್ಪುಗಾರರಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಎಲ್ರಿಗೂ, ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ, ವರದಿ ತಲುಪಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ವಿಡಿಯೋ ಇಷ್ಟವಾಗಿದೆ.